ಯಾರು ಇವರು? ಅವರು ಅಪ್ಪನ ಹತ್ರ ಈ ಫೋಟೋ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅಪ್ಪನ ಪರ್ಸಲ್ಲಿ ಇವ್ರ ಫೋಟೋ ಇದೆ ಅಂದರೆ ತುಂಬ ಹತ್ರದವ್ರು ಇರಬೇಕಲ್ವಾ? ಇವರು ಲೀಲಾವತಿ ಅಂತ. ಪಾಪ ನಮ್ಮಣ್ಣ ಇವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಇವರು ಅಷ್ಟೇ ಮದ್ವೆ ಆಗ್ತೀನಿ ಅಂತ ಹೇಳಿ ಮದುವೆವರೆಗೂ ಬಂದು ಹಸೆಮಣೆಯಿಂದ ಎದ್ದು ಓಡ್ ಹೋಗಿದ್ರು. ಕಾರಣ ಏನ್ ಗೊತ್ತಾ ನಿಂಗೆ? ನಮ್ಮ ಅಪ್ಪನ ಹೆಸರಲ್ಲಿರೋ ಆಸ್ತಿ ಅಣ್ಣನ ಹೆಸರಲ್ಲಿ ಇರ್ಬೇಕಿತ್ತಂತೆ. ಅಷ್ಟು ದುಡ್ಡಿನ ಆಸೆ ಇರೋ ಹೆಣ್ಮಕ್ಳು ಆದರೆ ಇವ್ರನ್ನ ನೋಡಿದ್ರೆ ಆ ಥರ ಮಾಡ್ತಾರೆ ಅಂತ ಅನ್ಸೋದೇ ಇಲ್ಲ. ಬೇರೆ ಏನೋ ನಡೆದಿರ್ಬೇಕು ಅವರು. ನಿನಗಿದೆಲ್ಲ ಅರ್ಥ ಆಗಲ್ಲ ವಿದ್ಯಾ. ದಯವಿಟ್ಟು ಆ ಫೋಟೋ ಎಲ್ಲಿತ್ತೋ ಅಲ್ಲಿಟ್ಬಿಡು. ಇವ್ರ ಹೆಸರು ಕೂಡ ಯಾರು ಮನೇಲಿ ನೆನ್ಪಿಟ್ಕೊಂಡಿಲ್ಲ. ನಮ್ಮ ಅಣ್ಣನ ಜೀವನದಲ್ಲಿ ಬಂದು ಹೋಗಿದ್ದಾರೆ ಅನ್ನೋದನ್ನು ಮರ್ತ್ಬಿಟ್ಟಿದ್ದಾರೆ. ಮತ್ತೆ ಆ ಕಹಿ ಘಟನೆನ ನೆನ್ಪು ಮಾಡೋ ಥರ ಮಾಡಬೇಡ ದಯವಿಟ್ಟು ವಿದ್ಯಾ. ಆ ಫೋಟೋ ಎಲ್ಲಿತ್ತೋ ಅಲ್ಲಿಟ್ಬಿಡು ಪ್ಲೀಸ್. ಇವ್ರನ್ನ ನೋಡ್ತಾ ಇದ್ರೆ ಇವ್ರು ಮೋಸ ಮಾಡೋ ಥರ ಕಾಣಿಸ್ತಾ ಇಲ್ಲ. ನನಗೆ ಯಾಕೋ ತುಂಬ ಹತ್ರದವ್ರು ಅನಿಸ್ತಾ ಇದೆ. ಅಪ್ಪಂಗೆ ಮೋಸ ಮಾಡಿರೋ ಚಾನ್ಸೇ ಇಲ್ಲ. ಯಾಕೋ ಏನೂ ಮಿಂಜಿ ಮಿಂಜಿ ನಡೆದಿದೆ. ರಕ್ಷಾ, ನಿಮ್ಮಪ್ಪ ಎಲ್ಲಮ್ಮ? ನನಗೆ ಗೊತ್ತಿಲ್ಲ ತಾತ. ಓ ಸರಿ, ನಿಮ್ಮಪ್ಪ ಬಂದಮೇಲೆ ನಾನು ನೋಡೋಕ್ಕೆ ಹೇಳು, ಸ್ವಲ್ಪ ಮಾತಾಡೋದಿದೆ. ಏನು ತಾತ ವಿಷಯ? ಅದು ಅವನ ಹತ್ರಲ್ಲೇ ಮಾತಾಡ್ಬೇಕು ಕಣಮ್ಮ. ರಕ್ಷಾ, ನಾನು ನಿನ್ನ ಹತ್ರ ಮಾತಾಡಬೇಕು. ವಿನಾಯಕ, ಅವಳ ಹತ್ರ ನಿನ್ಗೇನೋ ಮಾತು. ಅವಳು ಪಾಡ್ಗೆ ಅವಳು ಬಿಟ್ಬಿಡು. ಹೋಗೋ, ವಿದ್ಯೆನ ಮಾತಾಡ್ಸೋ. ತಾತ, ವಿದ್ಯೆನ ಬಗ್ಗೆನೇ ಇವಳ ಹತ್ರ ಮಾತಾಡಬೇಕು. ಹೌದಾ? ಏನು ಅದು? ರಕ್ಷಾ, ಇದುವರೆಗೂ ಅವ್ರು ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದಾರಂತ ನಿನಗೆ ಗೊತ್ತೇ ಆಗಿಲ್ವಾ? ಯಾರು ಆಸ್ಪತ್ರೆಗೆ ಸೇರಿರೋದು? ಏನಾಯ್ತು? ಅಯ್ಯೋ, ಇದನ್ನು ಹೀಗೆ ಬಿಟ್ಟರೆ ನನ್ನ ಬುಡಕ್ಕೆ ಬರುತ್ತೆ. ಏನು ಮಾಡಲಿ?
ರಕ್ಷಾ ಏನಾಯ್ತು? ಯಾಕೆ ಇಷ್ಟು ಟೆನ್ಷನಲ್ಲಿದ್ಯಾ? ಕೆಲ್ಸದವಳು ನೀನು, ಕೆಲ್ಸದವಳು ಥರಾನೇ ಇರು. ರಕ್ಷಾ, ಏನಿದೆಲ್ಲ? ಯಾಕೆ ಹೀಗೆ ಕೆಟ್ಟದಾಗ ನಡ್ಕೋತಾ ಇದೆಯಾ? ಹೌದು ತಾತ, ನಾನು ಹೀಗೆ ಆಡೋದು. ಇವಳು ಮಾತ್ರ ಭಾರಿ ಒಳ್ಳೆಯವಳಲ್ವಾ? ಇವಳು ಮನೆ ಕಾಲಿಟ್ ಗಳಿಗೆಯಿಂದ ಮನೆಯವ್ರು ಎಲ್ಲರೂ ನೆಮ್ಮದಿನೂ ಹಾಳಾಗಿದೆ. ರಕ್ಷಾ, ವಿದ್ಯೆನ ಹೊಡೆಯೋಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಯಾಕೆ ಸುಮ್ಮನೆ ಬ್ಲೇಮ್ ಮಾಡ್ತಿದ್ಯಾ? ಮತ್ತೆ ಇವಳು ಬೇಡ ಅಂತಾನೆ ಬೀದಿಗೆ ಬಿಸಾಕ್ ಹೋಗಿ ಜನ್ಮ ಕೊಟ್ಟ ತಾಯಿನೇ ಇವಳಿಗೆ ಬೇಕಂತೆ. ಇವಳನ್ನ ಕರ್ಕೊಂಬಂದು ಸಾಕಿದ್ದು ನಮ್ಮಮ್ಮ. ಈಗ ಇವಳಿಗೆ ಆ ಬಿಟ್ಟೋ ತಾಯಿನೇ ಬೇಕಂತೆ. ಅದಕ್ಕೋಸ್ಕರ ವಿನು ಪ್ರಾಣ ಒತ್ತೆ ಇಟ್ಟು ಹುಡುಕ್ತಿದ್ದಾನೆ. ಇದೆಲ್ಲ ಬೇಕಿತ್ತ ವಿದ್ಯಾ ನಿಂಗೆ? ಏನಮ್ಮ ರಕ್ಷಾ ಹೇಳ್ತಾ ಇರೋದು ನೀನು? ವಿನೋ, ಏನಾಯ್ತು? ರಕ್ಷಾ, ಪ್ಲೀಸ್ ಸ್ಟಾಪ್ ಇಟ್. ನಾನು ಹೀಗೆ ಆಡೋದು ವಿನು. ನಿನಗೇನಾದರೂ ತೊಂದರೆ ಆದರೆ ನಾನು ಹೀಗೆ ಆಡೋದು. ನೋಡೆ ವಿದ್ಯಾ, ನೀನು ಮನೆ ಕೆಲ್ಸದವಳಾದರೂ ಮನೆಯವ್ರೆಲ್ಲರೂ ನಿನಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಮನೇಲಿ ಒಬ್ಳು ಅಂತ ನೋಡ್ಕೊಂಡಿದ್ದಾರೆ. ಆದರೆ ಇವರೆಲ್ರಿಗಿಂತ ನಿನಗೆ ಬಿಟ್ಟು ಹೋದ ತಾಯಿನೇ ಬೇಕಾಯ್ತಾ? ಆದ್ರಿಂದ ಇವತ್ತು ವಿನು ಪ್ರಾಣಕ್ಕೆ ತೊಂದರೆ ಆಗ್ತಿತ್ತು. ಏನೇನೋ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ಯಾ. ಹಾಗೆಲ್ಲ ಏನೂ ಆಗಿಲ್ಲ. ಹೌದು, ಏನೂ ಆಗಿಲ್ಲ. ನಾನು ಅಲ್ಲಿ ಇಲ್ದೇ ಹೋಗಿದ್ರೆ ಏನೇನೋ ಆಗೋಗ್ತಿತ್ತು. ಛೀ, ಇವಳು ಮನೆ ಬಿಟ್ಟು ತೊಲಗಲ್ಲ. ಇವಳಿಂದ ಮನೆಯವ್ರೆಲ್ರಿಗೂ ತೊಂದರೆ. ವಿನು, ಏನೋ ಆಗಿತ್ತು? ಹೇಗೋ ವಿದ್ಯೆನ ಮೇಲೆ ಹಾಕಿ ವಿಷಯ ಬದಲಾಯಿಸಿ ನಾನು ತಪ್ಪಿಸ್ಕೊಂಡೆ. ಆ ಜೈರಾಮ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಇಲ್ಲ ಅಂದರೆ ನನ್ನ ಕುತ್ತಿಗೆಗೆ ಬರುತ್ತೆ. ವಿನು ಅವರೇ, ಏನಾಯಿತು? ಸುಮ್ಮನೆ ಎಲ್ಲರಿಗೂ ನನ್ನಿಂದ ಮಿಜಿ ಆಗ್ತದೆ. ಐ ಆಮ್ ಸಾರಿ ವಿನು ಅವರೇ. ವಿದ್ಯಾ, ಪ್ಲೀಸ್ ರಕ್ಷನ್ ಮಾತು ಕೇಳ್ಕೊಂಡು ಯಾರು ಏನು ಡಿಸೈಡ್ ಮಾಡಬೇಡಿ. ನನಗೇನು ಅಪಾಯ ಆಗಿಲ್ಲ. ಅವಳು ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ತಿದ್ದಾಳೆ ಅಷ್ಟೇ. ಮತ್ತೆ ನೀನು ಬಂದಾಗ ಅದೇನೋ ಆಸ್ಪತ್ರೆ ಅದು ಇದು ಅಂತ ಹೇಳ್ತಾ ಇದ್ದೆಲ್ಲೋ, ಇದೆಲ್ಲ ಕೇಳ್ತಾ ಇದ್ರೆ ನಮಗೆ ಗಾಬರಿ ಆಗುತ್ತೆ. ಅದೇನು ಸತ್ಯ ಹೇಳ್ಬೇಡಪ್ಪ. ತಾತ, ಏನು ಅಪಾಯ ಆಗಿಲ್ಲ, ನೀವು ಯೋಚನೆ ಮಾಡಬೇಡಿ. ಒಂದು ಸತ್ಯ ತಿಳ್ಕೊಳಕ್ಕೆ ಒದ್ದಾಡ್ತಿದ್ದೀನಿ. ಅದು ಗೊತ್ತಾದರೆ ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ. ನಡಿ ವಿದ್ಯಾ. ಸಾರಿ ವಿದ್ಯಾ, ರಕ್ಷಾ ರಫಾಗಿ ಮಾತಾಡಿದ್ಲು. ಅದು ನನಗೇನು ಹೊಸದಲ್ಲ ವಿನು ಅವರೇ. ಆದರೆ ಅದಕ್ಕೆ ಯಾವಾಗಲೂ ನೀವೇ ಕಾರಣ ಆಗ್ತಾಯಿದ್ರಿ. ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ಇಲ್ಲ ಅಂತ ಹೇಳಿದ್ರು ಅವಳು ನಂಬ್ತಾನೆ ಇರಲಿಲ್ಲ. ನನ್ನನ್ನು ಬೈದು ನಿಮ್ಮಿಂದ ದೂರ ಇಡಕ್ಕೆ ಟ್ರೈ ಮಾಡ್ತಾಯಿದ್ಲು. ಆದರೆ ಈಗ ನನ್ನ ಕಣ್ಣೆದ್ರಿಗೆ ಇಲ್ಲ ನನ್ನ ತಾಯಿ. ಅವ್ರನ್ನ ಮುಂದಿಟ್ಕೊಂಡು ನನಗೆ ಬೈದ್ಲು. ನಂಗೆ ಅದೇ ಬೇಜಾರಾಗ್ತಾ ಇರೋದು. ಅದನ್ನ ಮರೆತು ಬಿಡು ವಿದ್ಯಾ. ರಕ್ಷಾ ಯಾಕೆ ಹಾಗಾಡಿದ್ಲು ಅಂತ ನನಗೆ ಗೊತ್ತು. ಏನೋ ತಪ್ಪು ಮಾಡಿರ್ತಾಳೆ, ಅದನ್ನು ಮುಚ್ಚಾಕಕ್ಕೆ ನಿನ್ನ ಮೇಲೆ ಎಗರಾಡಿದ್ಲು.
ಅವಳು ನನ್ನ ಫೇಸ್ ಮಾಡೋಕ್ಕಾಗಲ್ಲ. ಏನಾಯಿತು? ನೀವು ಬಂದಿದ್ದ ತಕ್ಷಣ ಅವಳು ಒಂಥರ ಇರ್ಸು ಮುರ್ಸು ಮಾಡಿಕೊಂಡ್ಳು. ನಾನು ಯಾರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಕ್ಕೆ ಹೋಗಿದ್ನೋ ಅವನಿಗೆ ತೊಂದರೆ ಆಯಿತು. ಅಯ್ಯೋ ದೇವ್ರೆ, ವಿನು ಅವರೇ, ನೀವು ಮತ್ತಿನ್ಯಾವುದೋ ತೊಂದರೆಲಿ ಸಿಗಾಕೊಳ್ತಾ ಇದ್ದೀರಾ ಅನಿಸ್ತದೆ. ಇದ್ಯಾವುದೋ ಬೇಡ, ನಮ್ಮಮ್ಮ ತಾನೆ, ನಾನೇ ಅವ್ರನ್ನ ಹುಡ್ಕೊಳ್ತೀನಿ. ನನಗೇನು ಆಗಿಲ್ಲ ವಿದ್ಯಾ, ಆದರೆ ನಾನು ಅವ್ರನ್ನ ಮೀಟ್ ಆಗಕ್ಕೆ ಹೋದಾಗಲೇ ಅವ್ರಿಗೆ ಈ ಥರ ಆಗಿರೋದು. ಇದ್ಯಾಕೋ ನನಗೆ ವಿಚಿತ್ರ ಅನ್ನಿಸ್ತಿದೆ. ಅವರೊಂದು ಇಂಪಾರ್ಟೆಂಟ್ ವಿಷಯ ನಿನಗೆ ರಿಲೇಟೆಡ್ ಆಗಿರೋದು ಹೇಳ್ತೀನಿ ಅಂದಿದ್ರು. ಅವ್ರು ಹೇಳೋ ಅಷ್ಟರಲ್ಲಿ ಅವ್ರಿಗೆ ಯಾರೋ ಮದ್ಬರೋ ಪಿನ್ನಿಂದ ಶೂಟ್ ಮಾಡಿದ್ದಾರೆ. ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ರಕ್ಷಾ ಅವ್ರನ್ನ ಕರ್ಕೊಂಡು ಹೋಗಿದ್ಲು. ಅವಳು ಹೇಳೋ ಪ್ರಕಾರ ಚೇರಮ್ಮ ಅವ್ರ ವೈಫ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ. ಆದರೆ ಅದು ಯಾವ ಹಾಸ್ಪಿಟಲ್ ಅಂತ ತಿಳ್ಕೊಳ್ದೆ ಹಾಗೆ ವಾಪಸ್ ಬಂದಿದ್ದಾಳೆ. ಅಲ್ಲ, ರಕ್ಷಾ ನಿಮ್ಮ ಜೊತೆ ಬಂದಿದ್ಲಾ? ನೋ, ಅವಳು ನನಗಿಂತ ಮುಂಚೆನೇ ಜಯರಾಮ್ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ಲು. ವಿನು ಅವರೇ, ಏನೋ ಗುಸುಗುಸು ನಡೀತಾ ಇದೆ. ರಕ್ಷನ್ಗೆ ಅವ್ರ ಜೊತೆ ಏನು ಕೆಲಸ ಇತ್ತು? ನಾನು ಕೇಳಿದೆ, ಮಾವವ್ರ ಕೆಲ್ಸಕ್ಕೆ ಹೋಗಿಲ್ಲಂತೆ. ಅವರೇ ಜಯರಾಮ್ ಅವ್ರನ್ನ ಮೀಟ್ ಮಾಡು ಅಂತ ಹೇಳಿದ್ರಂತೆ. ಅದನ್ನು ಬಿಟ್ಟಾಕು. ಅವಳು ನಿನಗೆ ಬೈದಿದ್ದು ನನಗೆ ಟಾಲರೇಟ್ ಮಾಡೋಕ್ಕಾಗಿಲ್ಲ. ಯಾಕೆ? ಅವಳು ನನಗೆ ತಾನೇ ಬೈದಿದ್ದು. ನನ್ನ ವೈಫಿಗೆ ಅವಳು ಯಾರು ಅನ್ನಕ್ಕೆ? ಅಲ್ಲ ವಿದ್ಯಾ, ನೀ ನನ್ನ ಕ್ಲೋಸ್ ಫ್ರೆಂಡ್, ಅದಕ್ಕೆ ಹಾಗಂದೆ. ಹೋಗ್ಲಿ ಬಿಡಿ ವಿನೋರೆ, ಅವಳು ಹಾಗೆ. ಅವಳು ನನ್ನನ್ನು ಏನಂದ್ರೂ ನಾನು ಸಹಿಸ್ಕೊಳ್ತೀನಿ. ಆದರೆ ನಿಮ್ಮನ್ನು ನನ್ನನ್ನು ಏನೂ ಇಲ್ಲ ಬಿಡಿ. ಯಾರಾದರೂ ನಮಗೆ ಕೆಟ್ಟದ್ದು ಬಯಸ್ತಾರೆ ಅಂದರೆ ನಾವು ಅವ್ರಿಗೆ ಕೆಟ್ಟದ್ದು ಬಯಸಬೇಕು ಅಂತ ಏನಿಲ್ಲ. ಆಮೇಲೆ ನಮಗೂ ಅವ್ರಿಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ? ರಕ್ಷಾ ಮಾಡಿರೋ ತಪ್ಪಿಗೆ ಆ ದೇವರು ಅವಳನ್ನ ನೋಡ್ಕೊಳ್ತಾರೆ. ವಿನುಯಿಂದ ಹೇಗೋ ತಪ್ಪಿಸ್ಕೊಂಡೆ. ಆದರೆ ಅವನು ಮತ್ತೆ ಜೈರಾಮ್ ಬಗ್ಗೆ ಕೇಳಿದ್ರೆ ಏನು ಹೇಳಲಿ? ಆ ಜೈರಾಮ್ ಹೇಗೆ ತಪ್ಪಿಸ್ಕೊಂಡ? ಎಲ್ಲಿಗೆ ಹೋದ? ಛೇ, ಒಂದು ಮಾಡಕ್ಕೆ ಹೋಗಿ ಎರಡೂ ಕಡೆಯಿಂದ ಸಿಕ್ಕಾಕೊಂಡಿದ್ದೀನಿ. ವಿನು ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾನೆ ಇರ್ತಾನೆ. ಅದ್ರ ಜೊತೆಗೆ ಈ ಜೈರಾಮ್ ಬೇರೆ ಯಾವ ಕಡೆಯಿಂದ ಏನು ಮಾಡ್ತಾನೋ ಅಂತ ಟೆನ್ಷನ್ ಆಗ್ತಿದೆ. ಮೊದಲು ಆ ಜೈರಾಮ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಇದು ವಾಸುದೇವ್ ದಿವಾನ್ ಅವ್ರ ಮನೆನಾ? ಹೌದು, ಅವರು ಮನೇಲಿದ್ದಾರಾ? ಇದ್ದಾರೆ, ಬನ್ನಿ.
ರಕ್ಷಾ ಅಂದರೆ ಯಾರು? ನಾನೇ. ಏನು ಹೇಳಿ? ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಬನ್ನಿ ಸ್ಟೇಷನ್ಗೆ. ಏನ್ರಿ ಹೇಳ್ತಾ ಇದ್ದೀರಾ? ನನ್ನ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೆ? ನಾನು ಎಲ್ಲಿಗೂ ಬರಲ್ಲ. ನೋಡಿ ಮೇಡಮ್, ನಾವು ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳೋದಕ್ಕೆ ನಮಗೇನು ಹುಚ್ಚಿಡ್ದಿಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ರಕ್ಷಾ ಏನು ಮಾಡಿದ್ಲು? ಅವ್ರು ನಿನ್ನೇನಾದ್ರೂ ಕೇಳಿದ್ರಾ? ಸುಮ್ಮನೆ ಎಲ್ಲದಕ್ಕೂ ತಲೆ ಹಾಕ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೋ. ರಕ್ಷಾ, ಅವಳು ನಿನ್ಗೇನಾಗುತ್ತೋ ಅನ್ನೋ ಕನ್ಸರ್ನಲ್ಲಿ ಕೇಳಿದ್ರೆ ನೀನು ಹಾಗಂತೀಯ? ದಿಸ್ ಇಸ್ ನಾಟ್ ಗುಡ್. ಇನ್ಸ್ಪೆಕ್ಟರ್, ಏನಾಗಿದೆ ಹೇಳಿ, ನಮಗೆ ಸರಿಯಾಗಿ ತಿಳಿಸಿ ಅದನ್ನು. ರಕ್ಷಾ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ. ಇಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ನಡೆಸಬೇಕು. ಅವರು ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ಬೇಡಿ ಹಾಕ್ಕೊಂಡು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ನನ್ನ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೆ? ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಮನೆಯವ್ರ ಮುಂದೆ ಮರ್ಯಾದೆ ಹೋಗಬಾರ್ದು ಅಂತ ಸುಮ್ಮನಿದ್ದೆ. ನಿಮಗೆ ಡೀಟೇಲ್ಸ್ ಬೇಕಾ? ನೀವು ಹೈರ್ ಮಾಡಿದ್ರಲ್ಲ ಶೂಟರು, ಅವನು ನಮಗೆ ಸಿಕ್ಕಿಬಿದ್ದಿದ್ದಾನೆ.